Hi, hello, winter season have started, so I have come up with a good food for this winter season for health, skin care and hair care. ಚಳಿಗಾಲ ಅಂದ ತಕ್ಷಣ ತುಂಬ ಚರ್ಮ ಹೊಡೆಯೋದು, ಸ್ಕಿನ್ ಡ್ರೈ ಆಗುತ್ತೆ, ಕೂದಲೆಲ್ಲ ಫ್ರಿಜಿ ಆಗುತ್ತೆ, ಹಾಗೆ ಕಾಲು ಹೊಡೆಯುತ್ತೆ. ಎಷ್ಟೊಂದು ಪ್ರಾಬ್ಲಮ್ಸ್ ಚಳಿಗಾಲದಲ್ಲಿ ಬರುತ್ತೆ. ಹಾಗಾಗಿ ನಾವು ಎಷ್ಟೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಎಷ್ಟು ಮಾಯ್ಶ್ಚರೈಸರ್ ಹಚ್ಕೊಳ್ಳಿ, ಎಣ್ಣೆ ಹಚ್ಕೊಂಡ್ರೆ ಅದು ಸ್ವಲ್ಪ ಹೊತ್ತಿಗೆ ಮಾತ್ರ ಮತ್ತೆ ಅದು ಪುನಃ ಸ್ಕಿನ್ ಡ್ರೈ ಆಗುತ್ತೆ. ಹಾಗಾಗಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಿನ್ನ ಇಂಟರ್ನಲ್ ಆಗಿ ನೀವು ಬಾಡಿಗೆ ಏನು ಬೇಕು, ನೆಸೆಸಿಟಿ ಫ್ಯಾಟಿ ಆಸಿಡ್ಸ್ ಅಥವಾ ಏನು ಬಾಡಿಗೆ ಬೇಕು ಅದನ್ನು ತಗೊಂಡಾಗ ನ್ಯಾಚುರಲ್ ಆಗಿ ನಿಮಗೆ ಹೆಲ್ದಿಯಾಗಿ ಸ್ಕಿನ್ ಗ್ಲೋ ಆಗಕ್ಕೆ ಶುರು ಆಗುತ್ತೆ. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕೂದಲಿಗೂ ಒಂದೊಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ಹಾಗಾಗಿ ಈ ವಿಂಟರಲ್ಲಿ ತಗೋಬೇಕಾಗಿರುವಂಥ ಮಸ್ಟ್ ಫುಡ್ಸ್ ಅಂತಂದರೆ ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಏನಾದರೂ ನೀವು ತೊಗೊಂಡು, ಎಳ್ಳಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಒಮೆಗಾ 3 ಇರೋದ್ರಿಂದ, ಅದರಲ್ಲಿ ಬೇಕಾಗಿರುವಂಥ ಮಿನರಲ್ಸ್ ಇರೋದ್ರಿಂದ, ಒಳ್ಳೆ ಜಿಡ್ಡಿನ ಅಂಶ ಇರೋದ್ರಿಂದ ನೀವು ಎಳ್ಳನ್ನು ಹುರಿದ್ಬಿಟ್ಟು ಬೆಲ್ಲದ ಜೊತೆ ಹಾಕಿ ಉಂಡೆ ಕಟ್ಕೊಂಡು ತಿನ್ನೋದು ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಎಳ್ಳು. ನೆಕ್ಸ್ಟ್ ಬಂದು ಬೀಜ, ಕಡಲೆ ಬೀಜದಲ್ಲೂ ಅಷ್ಟೇ ಎಳ್ಳಷ್ಟೇ ಒಂದು ಒಳ್ಳೆ ಫ್ಯಾಟಿ ಆಸಿಡ್ ಇರುತ್ತೆ, ಒಳ್ಳೆ ಕೊಬ್ಬಿನ ಅಂಶ ಇರುತ್ತೆ. ಬಡವರ ಬಾದಾಮಿ ಅಂತ ನಾವು ಕರಿತೀವಿ. ಅದು ಇತಿಮಿತವಾಗ್ತೀನಿ. ಕಡಲೆ ಬೀಜದಲ್ಲಿ ತುಂಬ ಕೊಬ್ಬಿನಂಶ ಅಂದರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು ಮುಷ್ಟಿಯಷ್ಟಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಣ ಕೊಬ್ಬರಿ ಅಂತಂದ್ರೆ ತೆಂಗಿನ ಹಾಲು, ತೆಂಗಿನ ಎಣ್ಣೆ, ಕಾಯಿ ಏನನ್ನಾರು ನೀವು ಬಳಸ್ಬೋದು. ಒಳ್ಳೆ ಜಿಡ್ಡಿನ ಅಂಶ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಸ್ಕಿನ್, ಹೇರ್ ಮತ್ತು ಕೂದಲು ಎರಡೂ ಕೂಡ ನರಿಶ್ಮೆಂಟ್ ಆಗುತ್ತೆ. ನಮ್ಮ ಬಾಡಿಲಿ ಅದು ಕರ್ಗೋವಂಥ ಎಣ್ಣೆ. ಈ ಪಾಮ್ ಆಯಿಲ್ ಎಲ್ಲ ನಮ್ಮ ಬಾಡಿಲಿ ಕರ್ಗೋದಿಲ್ಲ, ಬಟ್ ಕೊಬ್ಬರಿ ಎಣ್ಣೆ ನಮ್ಮ ಬಾಡಿ ಟೆಂಪ್ರೇಚರ್ಗೆ ಅದು ಕರ್ಗೋಗುತ್ತೆ. ಕೊಲೆಸ್ಟ್ರಾಲ್ ಆಗಿ ಯಾವುದು ಕೂತ್ಕೊಳೋದಿಲ್ಲ, ಬಟ್ ಎಲ್ಲವೂ ಇತಿಮಿತವಾಗಿ ತಿನ್ನಬೇಕು. ನೆಕ್ಸ್ಟ್ ಬಾದಾಮಿ, ರಿಚ್ ಇನ್ ವೈಟಮಿನ್ ಇ, ಬ್ರೈನ್ ಶಾರ್ಪ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಅದ್ರಲ್ಲಿ ಬೇಕಾಗಿರುವಂಥ ಒಂದು ಒಳ್ಳೆ ಫ್ಯಾಟಿ ಆಸಿಡ್ ಬಾದಾಮಿಲಿ ಇರೋದ್ರಿಂದ ನೀವು ನೆನೆಸಾದ್ರೂ ತಿನ್ನಿ. ಹಾಗೆ ಒಂದು 4-5 ಬಾದಾಮಿ ದಿನ ಹೋಗಿ ಬಂದು ಮಧ್ಯಾಹ್ನ ತಿನ್ಬಹುದು. ಹೇಗೆ ಬೇಕಾದ್ರೂ ನೀವು ಬಾದಾಮಿನ ಸೇವಿಸ್ಬೋದು. ನೆಕ್ಸ್ಟ್ ಈ ಬೀಜಗಳು, ಕುಂಬಳಕಾಯಿ ಬೀಜ, ವಾಟರ್ ಮೆಲನ್, ಕಲಂಗರಿ ಹಣ್ಣಿನ ಬೀಜ, ಮಸ್ಕ್ ಮೆಲನ್ ಬೀಜ, ಈ ರೀತಿ ಯಾವುದಾದ್ರೂ ಒಂದು 2-3-4 ಥರ ಸೀಡ್ಸ್ನ ನೀವು ಮಿಕ್ಸ್ ಮಾಡಿ ಒಂದು ಮುಷ್ಟಿಯಷ್ಟು ದಿನಕ್ಕೆ ಒಂದೊಂದು ಈ ರೀತಿ ತಿನ್ಬೋದು. ಒಂದಿನ ಎಳ್ಳು, ಒಂದಿನ ಕಡಲೆ ಬೀಜ, ಒಂದಿನ ಈ ಬೀಜಗಳು, ಆ ರೀತಿ ತಿನ್ಬೋದು. ಇನ್ನು ನೆಕ್ಸ್ಟ್ ಈಗ ಸ್ಟ್ರಾಬೆರಿ ಸೀಸನ್ ಬರ್ತಾ ಇದೆ. ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಬೆರೀಸ್ ಅಂತಂದ್ರೆ ಸಿಕ್ಕಾಬಟ್ಟೆ ಆಂಟಿ ಆಕ್ಸಿಡೆಂಟ್ಸ್. ಅದು ಈ ಚಳಿಗಾಲದಲ್ಲಿ ಯಾಕೆ ಬರುತ್ತೆ ಅಂದರೆ, ಈ ಚಳಿಗಾಲದಲ್ಲಿ ನಮಗೆ ಇಮ್ಯೂನ್ ಪವರ್ ತುಂಬ ಕಡಿಮೆ ಆಗಿರುತ್ತೆ. ಚಳಿಗಾಲದಲ್ಲಿ ಬೇಗ ಶೀತ, ಕೆಮ್ಮು, ಅಸ್ತಮಾ ಇರೋರಿಗೆಲ್ಲ ವೀಸಿಂಗ್ ಎಲ್ಲ ಬರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ಈ ಸೀಬೆಕಾಯಿ ಮತ್ತು ಬೆರೀಸ್ನ ತಿನ್ನೋದ್ರಿಂದ ನಮ್ಮ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆದಷ್ಟು ಇಮ್ಯೂನ್ ಪವರ್ ನಮಗೆ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕಾಳುಗಳು, ತೊಗರಿ ಕಾಳು ಮತ್ತು ಅವರೆಕಾಳು, ಈ ಸೀಸನಲ್ಲಿ ಏನೇನು ಕಾಳುಗಳು ಬರುತ್ತೆ ದಯವಿಟ್ಟು ತಿನ್ನಿ. ಏಕೆಂದರೆ ಕಾಳಲ್ಲೂ ಬೇಕಾಗಿರುವಂಥ ಒಂದು ಒಳ್ಳೆ ಕಾರ್ಬೋಹೈಡ್ರೇಟ್ಸು, ಮಿನರಲ್ಸು, ವೈಟಮಿನ್ಸ್ ಎಲ್ಲವೂ ಸಿಗಲಿ. ಅವರೆಕಾಳಲ್ಲಿ ಎಷ್ಟು ಶೈನ್ ಇರುತ್ತೆ, ಆ ಸಿಪ್ಪೆ ಮೇಲೇ ಬಿಡಿಸ್ತಾ ಇದ್ರೆ ಆ ಕಾಳು ನೋಡೋದೇ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಆ ಶೈನ್ ನಿಮಗೆ ಬೇಕು, ನಮ್ಮ ಸ್ಕಿನ್ನಲ್ಲಿ ನಾವು ಏನು ಕೇಳ್ತೀವಿ ಅದು ಈ ಅವರೆಕಾಳಲ್ಲಿ ಇರುತ್ತೆ. ಆಮೇಲೆ ಅವರೆಕಾಳು ಕೂಡ ಸ್ವಲ್ಪ ಹೀಟಿನ ಪದಾರ್ಥ ಆಗಿರೋದ್ರಿಂದ ನಮ್ಮ ಬಾಡಿನ ವಾರ್ಮ್ ಅಂದರೆ ಬೆಚ್ಚಗೆ ಇಡೋದ್ರಲ್ಲಿ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವಾರದಲ್ಲಿ 1 ಸತಿ ಅಥವಾ 2 ಸತಿ ಒಂದು ದಿನ ತೊಗರಿಕಾಳು, ಇನ್ನೊಂದು ದಿನ ಅವರೆಕಾಳನ್ನು ನೀವು ಬಳಸೋದ್ರಿಂದ ನಿಮಗೆ ಬೇಕಾಗಿರುವಂಥ ನ್ಯಾಚುರಲ್ ಫ್ಯಾಟಿ ಆಸಿಡ್ಸ್, ಎಸೆನ್ಷಿಯಲ್ ಏನೇನು ಬೇಕು ನಮ್ಮ ಬಾಡಿಗೆ ಎಲ್ಲವೂ ಈ ಐಟಮ್ಸಲ್ಲಿ ಸಿಗುತ್ತೆ. ಹಾಗಾಗಿ ಹೆಲ್ತ್ ಕಾಪಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಮತ್ತು ಹೇರ್ನ ನ್ಯಾಚುರಲ್ ಆಗಿ ಶೈನ್ ಮಾಡ್ಕೊಂಡು. ಅನ್ಫಾಲೋ ಫಾರ್ ಮೋರ್. ನಮಸ್ಕಾರ.